ಪೂಕಿ. ಕೈಲಾಶ್ ಮತ್ತು ಆಯಿ ಎಂಬ ಜೋಡಿ 6 ವರ್ಷಗಳಿಂದ ಪ್ರೀತಿಸುತ್ತಿರುತ್ತಾರೆ. ಆದರೆ ಒಂದು ದಿನ ಸಣ್ಣ ವಿಷಯಕ್ಕೆ ಶುರುವಾದ ಜಗಳ ದೊಡ್ಡದಾಗಿ ಎಲ್ಲರ ಮುಂದೆ ಬ್ರೇಕಪ್ ಮಾಡಿಕೊಳ್ಳುವ ಹಂತಕ್ಕೆ ತಲುಪುತ್ತದೆ. ಈ ಜಗಳದ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತದೆ. ಆಮೇಲೆ ಅವರಿಬ್ಬರೂ ಒಬ್ಬರನ್ನೊಬ್ಬರು ಮರೆಯಲು ಏನೇನು ಮಾಡುತ್ತಾರೆ, ಮತ್ತೆ ಒಂದಾಗುತ್ತಾರಾ ಎಂಬುದೇ ಈ ಸಿನಿಮಾದ ಮಜವಾದ ಕತೆ. ಪ್ಲಸ್ ಪಾಯಿಂಟ್ಸ್: ಸಿನಿಮಾ ಎಲ್ಲೂ ಎಳೆಯುವುದಿಲ್ಲ, ಪಟಪಟನೆ ಸಾಗುತ್ತದೆ. ನಾಯಕ ಅಜಯ್ ದಿಶಾನ್ ಮತ್ತು ನಾಯಕಿ ಧನುಷಾ ಇಬ್ಬರು ತುಂಬಾ ನ್ಯಾಚುರಲ್ ಆಗಿ ನಟಿಸಿದ್ದಾರೆ. ಇಂದಿನ ಜನರೇಷನ್ ಪ್ರೀತಿ ಮತ್ತು ಜಗಳವನ್ನು ಚೆನ್ನಾಗಿ ತೋರಿಸಿದ್ದಾರೆ. ವಿಜಯ್ ಆಂಟೋನಿ ಅವರ ಹಿನ್ನೆಲೆ ಸಂಗೀತ ಮತ್ತು ಹಾಡುಗಳು ಸಿನಿಮಾಗೆ ದೊಡ್ಡ ಬಲ. ಕಥೆ ಮತ್ತು ಸಂಭಾಷಣೆಗಳು ತುಂಬಾ ಸರಳವಾಗಿದ್ದು ಎಲ್ಲರಿಗೂ ಸುಲಭವಾಗಿ ಅರ್ಥವಾಗುತ್ತದೆ. ಮೈನಸ್ ಪಾಯಿಂಟ್ಸ್: ಸಿನಿಮಾ ನೋಡಲು ಕಲರ್ಫುಲ್ಲಾಗಿದ್ದರೂ ಕೆಲವು ಕಡೆ ಎಮೋಷನಲ್ ಆಗಿ ಅಷ್ಟು ಆಳವಾಗಿ ಕಾಡುವುದಿಲ್ಲ. ಕಥೆಯ ಅಂತ್ಯ ಸ್ವಲ್ಪ ಸಾಧಾರಣ ಅನಿಸಬಹುದು. ಈ ತಮಿಳು ಸಿನಿಮಾ ಈಗ ZEE5ನಲ್ಲಿ ಬಿಡುಗಡೆಯಾಗಿದೆ. ತಮಿಳು ಮಾತ್ರವಲ್ಲದೆ ಕನ್ನಡ, ತೆಲುಗು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿಯೂ ಲಭ್ಯವಿದೆ. ನೀವು ವೀಕೆಂಡ್ನಲ್ಲಿ ಒಂದು ಲೈಟ್ ಆಗಿರುವ ಮತ್ತು ಇಂದಿನ ಕಾಲದ ಪ್ರೇಮಕಥೆಯ ಸಿನಿಮಾ ನೋಡಬೇಕು ಅಂದುಕೊಂಡಿದ್ದರೆ ಪೂಕಿ ಒಂದು ಬಾರಿ ನೋಡಬಹುದಾದ ಚಿತ್ರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಹೆಚ್ಚಿನ ರಿವ್ಯೂಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.